ಅಯ್ಯಯ್ಯ, ಇವ್ರೇನು ಇಲ್ಲೇ ಮಕ್ಕಂಬಿಟ್ಟಾರಲ್ಲ. ಹೋಗ್ಲಿ ಬಿಡು, ಸುಸ್ತಾಗ್ಯಾರನ ಮಕ್ಕಂಡಾರ ಮಕ್ಕವಲ್ರಾಕ. ಆಮೇಲೆ ಎಬಸಿ ಉಣ್ಣಾಕ ಕೊಟ್ರಾತ. ನಾನು ಊಟ ಉಣ್ತಾರನ ಅಂತಂದು ಕೇಳೋಣ ಅಂತ ಬಂದೆ. ಇರ್ಲಿ ಬಿಡು ಇರ್ಲಿ. ಯವ್ವ ಇಲ್ಲೇನು ಮಾಡಕತ್ತೀವಿ? ಏನು ಮಾಡ್ಲಿಪ್ಪ ನಾನು, ನಂದರ ಏನು ಕೆಲಸ ಐತಿ? ಅದ ನಿಮ್ಮ ಅಪ್ಪನ ಉಣ್ಣಾಕ ಕರ್ಕೊಂಡು ಹೋಗಕ್ಕೆ ಬಂದಿದ್ದೆ. ಮತ್ತು ಅವರು ಮಕ್ಕಂಡಾರಲ್ಲ, ಹಾಗಾಗಿ ಸುಮ್ಮನೆ ನಾನು ಹೊಂಟೆ. ಆಮೇಲೆ ಅವ್ರ ಎದ್ನ್ಯಾಗ ಉಂಡ್ರಾತ ಅಂತಂದು. ಯವ್ವ ನಿನಗೆ ಯಾವಾಗ ಹೊಟ್ಟೆ ಸಿಗ್ತೈತಿ ಅವಾಗ ಉಂಡ್ಬಿಡು. ಅಪ್ಪ ಬರಲಿ, ಆ ಮಗ ಬರಲಿ, ದೊಡ್ಡವ ಬರಲಿ, ಸಣ್ಣವ ಬರಲಿ, ಸೊಸ್ತೆಯರ್ ಬರಲಿ ಅಂತಂದು ಕಾಯ್ಕೊಂತ ಕುಂದ್ರಾಕ ಹೋಗ್ಬೇಡ. ಮೊದ್ಲ ನೀನು ಶುಗರ್ ಬಿ ಪಿ ಇದ್ದಕ್ಕಿ. ನಮ್ಗೆ ಸುಮ್ಮನೆ ಏನಕ್ಕೆ ಹೆಚ್ಚು ಕಮ್ಮಿ ಆತಂತಂದ್ರೆ ನಮ್ಗೆ ತಡ್ಕೊಳಕ್ಕಾಗಂಗಿಲ್ಲ. ನೀನು ಆರೋಗ್ಯದ ಕಡೆ ಗಮನ ಕೊಡೊಂದಿಟ್ಟ. ನೀ ಒಂದಿಟ್ಟು ಹೊತ್ತಿಗೆ ಉಣ್ಣೋದು ಕಲಿಬೇಕು ನೋಡುವ. ಬಿಡು ಇನ್ನಾರ ಬಿಡು ಸಾಕು. ಅವ್ರ ಜೊತೆಗೆ ಉಣ್ಬೇಕು, ಇವ್ರ ಜೊತೆಗೆ ಉಣ್ಬೇಕು ಅನ್ನೋದು ಏನೈತೆ ಹರ್ಕತ್ತು. ಸುಮ್ಮನೆ ಹೊಟ್ಟೆ ಅಷ್ಟಾಗ ಬಿಡ ಉಂಡ್ಬಿಡ್ಬೇಕು ಹೊತ್ತಾಗ. ನೀ ಎಲ್ಲ ಅಂತೀಯಪ್ಪ, ಆಗ್ಬೇಕಲ್ಲ ನಮ್ಮ ಕೈಲೇ. ಅದೇನ ನೋಡ, ಎಷ್ಟು ಸರಿ ಅನ್ಕಂತೆ ನಾನು. ಹೌದು, ನನ್ನ ಮಕ್ಕಳು ಬೈತಾವು, ದವಾಖಾನಿಗೆ ತೋರಿಸಿ ಸಾಕಾಕತ್ತೆ ಅವ್ರಿಗೂ. ನಾನು ಹತ್ತಿ ಉಣ್ಬೇಕು ಅಂತ ಅನ್ಕಂತೀನಿ. ಏನಪ್ಪ ನನಗೆ ರೂಢಿ ಆಗಿಬಿಟ್ಟತಿ ಅದು. ನನಗೆ ಒಬ್ಬೇಕೆ ಉಣ್ಣಾಕ ಆಗಂಗಿಲ್ಲ ಬಿಡ. ಬ್ಯಾಸರಕತಿ, ಕೆಟ್ಟ ಬ್ಯಾಸರಕತಿ. ಕೂಳ ಹೋಗೋದಿಲ್ಲ ನನಗೆ ಒಬ್ಬೇಕೆ ಉಣ್ಣಾಕ. ಅದು ಏನೋ ಒಂಥರ ಖುಷಿನಪ್ಪ, ಮಕ್ಕಳ ಜೊತೆಗೆ ಎಲ್ಲಾರ ಜೊತೆಗೆ ಸೇರಿ ಮನೆಯವರು ಹೋಸ್ರು ಕುಂತು ಉಂಡ್ರ ಅದು ಏನೋ ಒಂಥರ ಸಮಾಧಾನ. ನಿಮಗೆಲ್ಲ ಎಲ್ಲ ಅರ್ಥಕತಿ ಇದು, ಹೋಗ್ಲಿ ಬಿಡು. ಈಗ ಒಬ್ಬೇಕೀಗ ಹುಚ್ಚಪ್ಯಾಲಿಗೆ ಅರ್ಥ ಆಗೋದು ಹೌದಿಲ್ಲ, ಮತ್ತೆ ಯಾರಿಗೆ ಅರ್ಥ ಆಗೋದಿಲ್ಲ ಅದು. ಹಾಗಾಗಿ ಅವು ಉಪವಾಸ ಕುಂತಿರ್ತಾವೆ ನೀವು ಉಣ್ಣ ತನಕನು. ಅಯ್ಯಯ್ಯ, ಎದ್ದ ಬಿಟ್ರೇನ? ಹಾಳಾದಕ್ಕಿ ನಾಂದಕ್ಕಿ ಬಾಯಿ ಜೋರು ಮಾಡಿಬಿಟ್ಟೆ, ಎದ್ದ ಬಿಟ್ರಿ. ನಿದ್ದಿ ಹಾಳಾದು ಪಾಪ ನಿಮ್ಗೆ. ನಿದ್ದಿ ಮನಿ ಹಾಳಾದ್ರೆ ಹಾಳಾದವು. ನೀ ಅನ್ನಕತ್ತಿದ್ದಲ್ಲ ಅದಕ್ಕೆ ಜ್ಞಾನ. ಏನು ಉಣ್ಣಾಕ ಕರೆಯಕ್ಕೆ ಬಂದಿದ್ದೇನ? ನಡಿ ನಡಿ ಉಣ್ಣ ನಡಿ. ಹ್ಞೂ ರೀಪ್ಪ, ಬರ್ರಿ ಹೊಟ್ಟೆ ಜಗ್ಗಿಸ್ತಾವ. ಇಲ್ಲಿ ಕೇಳಿಲ್ಲ, ನೀನು ಒಬ್ಬೇಕಿ ಅಲ್ಲ, ಎಲ್ಲಾರ ಜೊತೆ ಉಣ್ಣಕ್ಕಿ. ನಿನ್ನ ಮಕ್ಕಳು ಹಂಗೆ ಕಾಯ್ಕೊಂತ ಕುಂತಿರ್ತಾರೆ. ಗೌರ ನಿನ್ನ ಮಕ್ಕಳು ಭಾಳ ಚಲೋ ಸಿಕ್ಕಾರ ನಿನಗೆ. ಪುಣ್ಯ ಮಾಡಿ ಅಂತ ಮಕ್ಕಳನ್ನ ಪಡಿಯಾಕ. ಹೌದ್ರಿಪ್ಪ, ಹೌದು, ಪುಣ್ಯನ ಮಾಡೇನು ಮತ್ತು ನಾನು. ನಿಮ್ಮಂಥ ಯಜಮಾನ್ರು ಸಿಗಕ್ಕ, ನನ್ನ ಮಕ್ಕಳಂತ ಮಕ್ಕಳು ಸಿಗಕ್ಕ ಪುಣ್ಯನ ಮಾಡೀನಿ. ಬರ್ರಿ ಸಾಕು, ಉಣ್ಣನ್ ಬರ್ರಿ. ಹೌದು, ರಮೇಶ್ ಯಾವಾಗ ಬರ್ತಾನಂತ ಫೋನ್ ಮಾಡಿದ್ನ ನಿಮಗೆ? ನಾ ಅದನ್ನ ಹೇಳಕ್ ಬಂದೆ, ನಿನ್ನ ಮಾತನಾಗ ಮರ್ತು ಬಿಟ್ಟು ನೋಡ್ಬಿ ನಾನು. ಹೇಳಪ್ಪ, ಏನು ಹೇಳಕ್ ಬಂದಿ? ಇನ್ನೊಂದು 2 ದಿನದಾಗ ಬರ್ತಾನಂತ ಬೇವ ರಮೇಶ. ಅದ ಓದೋದು ಎಲ್ಲ ಮುಗಿತಂತಂದು ಅದ ಬರ್ತಾನೆ. ನಾ ಇನ್ನೊಂದು 2 ದಿನ ಬಿಟ್ಟು ಒಂದಿಟ್ಟು ದೋಸ್ತರನ್ನೆಲ್ಲ ಭೇಟಿ ಆಗ್ಬೇಕು. ಭೇಟಿಯಾಗಿ ಬರ್ತಾನಿ ಅಂತಂದು ಫೋನ್ ಹಚ್ಚಿದ್ದ. ನೀನೇನ ಹಚ್ಚಿದ್ದ, ಮಾತಾಡೀನಿ. ಬರ್ತಾನೆ ಇನ್ನೊಂದು 2 ದಿನದಾಗ. ಅಯ್ಯಪ್ಪ, ನಿನ್ ಬಾಯಾಗ ಸಕ್ರಿ ಹಾಕ್ಬೇಕು ನೋಡಪ್ಪ. ನಮ್ಮ ರಮೇಶಪ್ಪ ಬಂದ ಅಂದ್ರ ಅಯ್ಯಯ್ಯೋ ನಕ್ಕು 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 ಸಾಕಾಗ್ಬೇಕ. ಹಂಗ ಮಾತಾಡ್ತತಿಪ್ಪ ನನ್ನ ಮಗ. ವಾ, ಬರ್ತಾನ ಅಂದಿದ್ ನನಗೆ ಹೊಟ್ಟೆ ತುಂಬಿದಷ್ಟು ಸಮಾಧಾನ ಆತ್ ನೋಡಪ್ಪ ನನಗೆ. ಅವ ಬರ್ತಾನ ಅನ್ನೋ ಸುದ್ದಿ ಕೇಳಿ ಹೊಟ್ಟೆ ತುಂಬಿತು ನೋಡ್ ನನಗೆ. ಚಲೋ ಆತಪ್ಪ, ಚಲೋ ಆತು. ಯಪ್ಪ, ನೀನು ಹೊಕ್ಕಿಯಲ್ಲ ಪ್ಯಾಟ್ಯಾಗ, ಒಂದಿಷ್ಟು ಹಣ್ಣು ಹಂಪ್ಲ, ಆಮೇಲೆ ಶೇಂಗಾ, ಒಂದಿಷ್ಟು ಪುಟಾಣಿ, ಒಣ ಕೊಬ್ಬರಿ, ಆಮೇಲೆ ಏನಪ್ಪ ಅವು ಹೋಳಿಗೆಗೆ ಕಡ್ಲಿ ಬ್ಯಾಳಿ, ಮತ್ತೆ ಏನೈತಿ ಮನ್ಯಾಗ ಏನೇನೈತೆ ನೋಡ್ತಾನೆ. ನೋಡಿ ಈಕಿ ಕೈಲೆ, ನಮ್ಮ ಬಸವನ ಕೈಲೆ ಚೀಟಿ ಬರ್ಸ್ಬಿಡ್ತಾನೆ. ಒಂದಿಟ್ಟು ಚೀಟ್ಯಾಗ ಏನೇನು ಬರ್ತೈತಿ ಎಲ್ಲ ತಗೊಂಬಂದು ಕೊಡ್ತಮ್ಮ. ಏನಯ್ಯಪ್ಪ, ತಗೊಂಬಂದು ಕೊಡು. ಚಲೋ ತಂಗ ಅಡಿಗೆ ಮಾಡ್ತಾನೆ. ಅವನಿಗೆ ಏನೇನು ಇಷ್ಟ ಅಲ್ಲ ಎಲ್ಲ ಮಾಡ್ತಾನೆ. ಹೋಗೋ ಇವಳ ಮತ್ತೆ ಚಾಲು ಮಾಡಿದ್ಲು ನೋಡು. ಅದನ್ನ ಮಾಡ್ತಾನೆ, ಇದನ್ನ ಮಾಡ್ತಾನೆ, ಅದನ್ನ ಮಾಡ್ತಾನೆ ಅಂತ ಓಡ್ಯಾಡಿ ಮಾಡೋದ. ಮತ್ತೆ ಡುಸ್ ಅಂತ ಮಕ್ಕಂಬಿಡೋದು ಆರಾಮಿಲ್ಲ ಅಂತಂದು. ಆಮೇಲೆ ನನ್ನ ಕಾಲು ನೋಯ್ತೈತಿ, ಸೊಂಟ ನೋಯ್ತೈತಿ, ಮಂಡಿ ನೋಯ್ತಾವು, ಮಣ್ಕೈ ನೋಯ್ತಾವು, ಬರೀ ಇವು ಹಾಕವು. ಓಡ್ಯಾಡಿ ಮಾಡ್ಬೇಕು ಯಾಕೆ, ಆಮೇಲೆ ನೋವು ಆಕತಿ ಅಂತಂದು ಅಳ್ಬೇಕು ಯಾಕೆ? ಬೇಡ, ಸ್ವಸ್ಥರದಾರ ಮಾಡ್ತಾರ. ಕುತ್ಕೊಂಡು ಏನು ಮಾಡ್ಬೇಕು ಏನಿಲ್ಲ ಅಂತ ಹೇಳೋ ಮಾಡ್ತಾರ. ಬರೇ ನಿಮ್ದು ಇದಾಗಿ ಹೋತು. ಬರೇ ನನ್ನ ಆಷಾಢ ಕೇಳಿಲ್ಲ ಅಂದ್ರೆ ನಿಮ್ಗೆ ಏನು ಸಮಾಧಾನ ಆಗೋದಿಲ್ಲ. ತಗರಿ ಬರ್ರಿ. ಆದ್ರೂ ಏನನ್ರಿ, ನನ್ನ ಮಗ ನಾ ಮಾಡಿದ್ರನ ಸಮಾಧಾನ. ನನ್ನ ಮಗ ನಾ ಮಾಡಿಕೊಟ್ಟು ನನ್ನ ಕೈ ಅಡಿಗೆ ಅಂದ್ರೆ ನನ್ನ ಮಗ ಖುಷಿಲೇ ತಿಂತಾನ. ನನ್ನ ಮಗ ನಾನು ಅಡಿಗೆ ಮಾಡಿಕೊಟ್ರನ ನನಗೆ ಸಮಾಧಾನ ಬಿಡ್ರಿ.
ಈಗ ನಮ್ಮ ಹೊಟ್ಟಿಗೆ ಹಾಕ್ತೀಯೋ ಇಲ್ಲೋ ಬರೀ ನಿನ್ನ ಮಗಂದಷ್ಟ ಹೇಳ್ತೀಯ ಅಯ್ಯೋ ಬರ್ರಿ 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 ಬಡ ಬಡ ಬರ್ರಿ. ನೋಡ್ಪ ಯಪ್ಪ ಅವನ್ ಖುಷಿ ನೋಡಲ್ಲಿ ನಾವು ಅದೇ ಇಲ್ಲಿ ಗಂಡ್ಮಕ್ಳು ಅಲ್ಲ ಅಂತ ಅವ ಬರ್ತಾನ ಅನ್ನತ್ಲೇ ನಾವು ಖುಷಿ ಜಾಸ್ತಿ. ಕಿರಿ ಮಗ ಅಲ್ಲಪ್ಪ ಅವ ಕಿರಿ ಮಗ ಏನ ಅಂತಾರಲ್ಲ ಕಿವಿ ಕಡಿದ್ರು ಪ್ರೀತಿನ ಅಂತ ಹಂಗದ. ಯಪ್ಪ ಅವನು ಇವನು ಅದಾನಲ್ಲ ಶಿವಣ್ಣ ಅಲ್ಲಿ ಸ್ವಾಮಿಯರ್ ಮನಿ ಶಿವಣ್ಣ ಅವ ಅವ್ರ ಹೊಲ ಅನ್ನ ಮಾರಾಕತ್ತಾನಂತಪ್ಪ. ಅದಕ್ಕೆ ನಾನು ತಗೋಬೇಕಂತ ಮಾಡಿದ್ದೆ. ಅದನ್ನ ಏನು ಮಾಡಲಿ ಹೆಂಗೆ ಮಾಡಲಿ ತಗೊಂಡ್ರೆ ಚಲೋ ಆಕತೆ ಏನು ಅಂತಂದು ನಿಮ್ಮನ್ನು ಕೇಳೋಣ ಅಂತಂದು ಬಂದೆ ನಾನು. ಯಾರು ಆ ಸ್ವಾಮಿಯರ್ ಮನಿ ಶಿವಣ್ಣ ಅವನ ಅತ್ತಾಗ ಸಾಲಿಗುಡಿ ಹತ್ರ ಐತಿಲ್ಲ ಮನಿ ಅವನ? ಹ್ಞೂ ಪಾಯಪ್ಪ ಅವನಿಗೇನಾಗೈತಂತೋ ಮಾರಾಯ ಹೊಲ ಮಾರ ಅಂತದ್ದು ಅಲ್ಲ ಅವನಿಗೆ ಅವನ ಒಬ್ಬ ಇರೋನೊಬ್ಬ ನಮ್ಮ ಮಗ ಅವ ಅವ್ರಪ್ಪ ಅವ್ರವ್ವ ಅವ ಅವ್ರ ತಂಗಿನೇನು ಮದುವೆ ಮಾಡಿ ಕೊಟ್ಟಾರನ ಅಲ್ಲ ತಂಗಿ ಏನು ಅಕ್ಕ ಹುಡುಗಿ ತಂಗಿಪ್ಪ ಅದು ತಂಗಿ ಅದು ಮದುವೆ ಆಗಿ ಹೋಗ್ತಕ್ಕಿ ಮದುವೆ ಆಗಿ ಅಲ್ಲಿ 2 ಮಕ್ಳು ಅದಾವನ ಆಕಿಗೆ. ಇವನಿಗೆ ನಾವು ಅಂದಿರ್ಬೇಕನಲ್ಲ ಮತ್ತು ಇರೋದ ಹೊಲ ಅದನ್ನೇನು ಮಾರಿ ಏನು ಮಾಡ್ತಾನಂತೆ ನಾಳೆ ಇವನಿಗೆ ಹುಟ್ಟಿರೋದಕ್ಕೆ ಏನು ಇಡ್ತಾನಂತೆ ಅದನ್ನ ಯಾಕೆ ಮಾರಾಕತ್ತಾನಂತ ಏನೈತನಪ್ಪ ಗೊತ್ತಿಲ್ಲ. ಹಿಂಗೆ ಮಾರಕ್ಕೆ ಐತಿ ಅಂತಂದ್ರೆ ನನಗೂ ಬೇರೆ ಕಡೆಯಿಂದ ಗೊತ್ತಾದ ಸುದ್ದಿ. ಅದಕ್ಕೆ ಮತ್ತೆ ಕಮ್ಮಿ ರೇಟಿಗೆ ಕೊಡಕತ್ತಾನ ಅಂತಂದ್ರೆ ಮತ್ತೆ ನಾನೇ ತಗೊಂಡ್ಬಿಟ್ರಾತು ಮತ್ತೆ ಬೇರೆಯವ್ರಿಗೆ ಯಾಕೆ ಬಿಡ್ಬೇಕು ಅಂತಂದು ನಿಮ್ಮನ್ನ ಒಂದ್ಸರಿ ವಿಚಾರಿಸೋಣ ಅಂದು ವಿಚಾರಿಸಿದ್ ನೋಡ್ರಿ ನಾನು. ಹೌದನ ತಡಿ ಹಂಗಾರ ಇವತ್ತೊಂದು ದಿನ ನಿಲ್ಲು ನಾಳೆ ನಾ ಏನು ಅನ್ನೋದು ಹೇಳ್ತೇನೆ ನಿನಗೆ ಆತ. ಹ್ಞೂ ಆತ್ರಿ ಅಪ್ಪಾರ. ಅವನು ಹಿರಿದವಳು ಅವನು ಯಾಕೆ ಹೊಲ ಮಾರಾಕತ್ತಿದ್ದಾನು ನಾಳೆ ಇರೋ ಒಂದು ಮಗ್ಗ ಏನು ಇಡ್ತಿದ್ದಾನ ನೋಡು ಹೊಲ ಮಾರಿ ಮತ್ತೆ ಬೇರೆಯವ್ರಿಗೆ ಯಾಕೆ ಬಿಡ್ಬೇಕು ಅಂತಂದು ನಿಮ್ಮನ್ನ ಒಂದ್ಸರಿ ವಿಚಾರಿಸೋಣ ಅಂದು ವಿಚಾರಿಸಿದ್ ನೋಡ್ರಿ ನಾನು. ಹೌದನ ತಡಿ ಹಂಗಾರ ಇವತ್ತೊಂದು ದಿನ ನಿಲ್ಲು ನಾಳೆ ನಾ ಏನು ಅನ್ನೋದು ಹೇಳ್ತೇನೆ ನಿನಗೆ ಆತ. ಹ್ಞೂ ಆತ್ರಿ ಅಪ್ಪಾರ. ಅವನು ಹಿರಿದವಳು ಅವನು ಯಾಕೆ ಹೊಲ ಮಾರಾಕತ್ತಿದ್ದಾನು ನಾಳೆ ಇರೋ ಒಂದು ಮಗ್ಗ ಏನು ಇಡ್ತಿದ್ದಾನ ನೋಡು ಹೊಲ ಮಾರಿದ್ರೆ ಎಲ್ಲಿ ದುಡ್ಕೊಂಡ್ ತಿಂತಾನೆ ಏನು ಸಾಲಿ ಕಲ್ತಾನ ಏನು ಮಾಡ್ಯಾನ ಎಲ್ಲಿ ದುಡ್ಕೊಂಡ್ ತಿಂತಿದ್ದಾನು ಹೊಲ ಯಾಕೆ ಮಾರಾಕತ್ತಿದ್ದಾನು ಹೊಕ್ಕಂತಟಿ ಅವನಿಗೆ ಹೊಕ್ಕನಿ ಅವನ ಮನೆ ಕಡೆಗೇನ ಹೋಗಿ ಅಲ್ಲೇ ಕೇಳ್ತಾನೆ ಏನಾತು ಏನಿಲ್ಲ ಅಂತಂದು. ಇದೇ ವರ್ಷ ಬರ್ತೀರೇನ್ರಿ ಉಣ್ಣಾಕ? ಓ ಬನ್ನಿ ಮಾರ್ಯ ಬಂದು ಹೊಟ್ಟಿ ಜಗ್ಗಸ್ತತಿ ಕಾಣ್ತತಿ ನಮ್ಮ ಗಿಡ್ಮುಳಿಗೆ. ನಾ ಏನ್ರ ಜಲ್ದಿ ಹೋಗ್ಲಿಲ್ಲ ಅಂದ್ರೆ ನನ್ನ ಬಡದ ಬಾಯಿ ಹೆಕ್ಕಿ ಅಂತಾಳಕ್ಕಿ.